ಒಂದ್ ಕಡೆ ಸಂಧಾನ ಮತ್ತೊಂದ್ ಕಡೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರ ನಿಯೋಜನೆಗೆ ಸೂಚನೆಯನ್ನ ನೀಡಲಾಗಿದೆ. ಅಮೆರಿಕದ ಸೈನಿಕರನ್ನ ನಿಯೋಜನೆಗೆ ಪೆಂಟಗಾನ್ ಸೂಚನೆ ಕೊಟ್ಟಿರೋದು. ಸುಮಾರು 3ರಿಂದ 4 ಸಾವಿರ ಸೈನಿಕರನ್ನ ನಿಯೋಜನೆಗೆ ಸೂಚನೆ ನೀಡಲಾಗಿದೆ. 82ನೇ ವಾಯುಗಾಮಿ ವಿಭಾಗವನ್ನ ಕಳಿಸೋದಕ್ಕೆ ಸೂಚನೆ ನೀಡಲಾಗಿದೆ. 1,000 ಸೈನಿಕರನ್ನ ನಿಯೋಜಿಸೋದಕ್ಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನಿನ್ನೆಯಿಂದ ಟ್ರಂಪ್ ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಇದೆ. ಒಪ್ಪಂದ ನಡೀತಾ ಇದೆ, ಮಾತುಕತೆ ಆಗ್ತಾ ಇದೆ, ನಾವು ಯುದ್ಧ ವಿರಾಮ ಘೋಷಣೆ ಮಾಡ್ತಾ ಇದ್ದೀವಿ, ಇನ್ನೇನು ಅವರು ಒಪ್ಕೊಳ್ಳೋ ಹಂತದಲ್ಲಿ ಇದ್ದಾರೆ, ನಮ್ದೊಂದು 15 ಷರತ್ತುಗಳಿದೆ, ಆ 15 ಷರತ್ತುಗಳನ್ನ ಒಪ್ಕೊಳ್ಬೇಕು, ಎಲ್ಲ ಸರಿ ಹೋಗ್ಬಿಡತ್ತೆ, ಶಾಂತಿ ಒಪ್ಪಂದ ಇನ್ನೊಂದು ಮತ್ತೊಂದು ಅಂತ. ಆದರೆ ಒಂದು ಕಡೆಯಲ್ಲಿ ಯುದ್ಧ ವಿರಾಮ ಘೋಷಿಸಿದಂಥ ಟ್ರಂಪೇ ಮತ್ತೊಂದು ಕಡೆಯಲ್ಲಿ ಯುದ್ಧಕ್ಕೆ ಸನ್ನದ್ಧ ಆಗ್ತಾ ಇರೋದು, ಯುದ್ಧಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರ ನಿಯೋಜನೆಗೆ ಸೂಚನೆ ನೀಡಲಾಗಿದೆ. ಅಮೆರಿಕದ ಸೈನಿಕರನ್ನ ನಿಯೋಜನೆಗೆ ಪೆಂಟಗಾನ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸುಮಾರು 3ರಿಂದ 4 ಸಾವಿರ ಸೈನಿಕರನ್ನ ನಿಯೋಜಿಸಬೇಕು ಅನ್ನುವಂಥ ಸೂಚನೆ ನೀಡಲಾಗಿದೆ. 82ನೇ ವಾಯುಗಾಮಿ ವಿಭಾಗವನ್ನ ಕಳಿಸೋದಕ್ಕೆ ಟ್ರಂಪ್ ಸೂಚಿಸಿದ್ದಾರೆ ಅಂತ. ಯುದ್ಧ ವಿರಾಮ ಅಂತಂದ ಮೇಲೆ ಯುದ್ಧ ಮಾಡಲ್ಲ, ಆ ಮನಸ್ಥಿತಿಲಿ ಇಲ್ಲ, ಒಪ್ಪಂದ ನಡೀತಾ ಇದೆ, ಗುಡ್ ನ್ಯೂಸ್ ಬರುತ್ತೆ, ಪಾಕಿಸ್ತಾನದಲ್ಲಿ ಒಪ್ಪಂದ ಇನ್ನೊಂದು ಮತ್ತೊಂದು, ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ರೀತಿಯಾಗಿ ಟ್ರಂಪ್ ಅಲರ್ಟ್ ಆಗ್ತಾ ಇರೋದು ಯಾಕೆ? ಈ ಕಡೆ ಮಗುವನ್ನೂ ಚೂಟು, ಆ ಕಡೆ ತೊಟ್ಟಿಲನ್ನೂ ತೂಗು ಅನ್ನೋ ಪರಿಸ್ಥಿತಿಯಲ್ಲಿ ಟ್ರಂಪ್ ಇದ್ದಾರಾ? ಅಥವಾ ಟ್ರಂಪ್ಗೆ ಇರಾನ್ ಮೇಲೆ ನಂಬಿಕೆ ಇಲ್ಲ, ಈ ಒಪ್ಪಂದ ಈ ಮಾತುಕತೆ ಇದನ್ನೆಲ್ಲವನ್ನ ಮೀರ್ತಾರೆ ಅನ್ನುವಂಥದ್ದಾ ಏನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸುಮಾರು 3ರಿಂದ 4 ಸಾವಿರ ಸೈನಿಕರ ನಿಯೋಜನೆಗೆ ಅಸ್ತು ಹೊಂದಿರೋದು. 82ನೇ ವಾಯುಗಾಮಿ ವಿಭಾಗವನ್ನು ಕಳಿಸೋದಕ್ಕೆ ಟ್ರಂಪ್ ಸೂಚನೆಯನ್ನು ಕೊಟ್ಟಿರೋದು. ಹಾಗಿದ್ರೆ ಯುದ್ಧ ಸದ್ಯಕ್ಕೆ ನಿಲ್ಲಲ್ವಾ? ನಿಲ್ಲುವ ಲಕ್ಷಣ ಇದೆ, ಮಾತುಕತೆ ಆಗತ್ತೆ, ಸಂಧಾನ ಆಗತ್ತೆ, ಶಾಂತಿ ಒಪ್ಪಂದ ಆಗತ್ತೆ ಅಂತೆಲ್ಲ ಏನು ಅಂತೆ ಕಂತೆಗಳು ಇದ್ವು. ಟ್ರಂಪೇ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು, ಅದೆಲ್ಲ ಉಲ್ಟಾ ಹೊಡೆಯುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದರೆ ಅಮೇರಿಕ ತನಗೆ ಬೇಕಾಗಿರಂಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಇದೀಗ ಅಮೆರಿಕದ ಸೈನಿಕರ ನಿಯೋಜನೆಗೆ ಪೆಂಟಗಾನ್ ಸೂಚನೆಯನ್ನು ಕೊಟ್ಟಿದೆ. ಅಮೆರಿಕದ ಸೇನೆಗೆ ಇರಾನ್ನಿಂದ ಸಂದೇಶ ರವಾನೆ, ನೀವು ಹತ್ತಿರ ಬನ್ನಿ ಎಂದು ಇರಾನ್ ಸಂದೇಶ ರವಾನೆ. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹಮದಿಯನ್ ಟ್ವೀಟ್ ಮಾಡಿರೋದು. ನೋಡಿ, ಅಮೆರಿಕದ ಸೇನೆಗೆ ಇರಾನ್ನಿಂದ ಸಂದೇಶ ಬಂದಿದೆ. ಇರಾನ್ನಿಂದ ಸಂದೇಶವನ್ನು ರವಾನೆ ಮಾಡಲಾಗಿದೆ, ನೀವು ಹತ್ತಿರ ಬನ್ನಿ ಅಂತ ಸಂದೇಶವನ್ನು ಕೊಟ್ಟಿರುವಂಥದ್ದು. ಇರಾನ್ ಸಂದೇಶ ರವಾನೆ ಆಗಿರೋದು. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹಮದಿಯನ್ ಈ ಒಂದು ಟ್ವೀಟನ್ನು ಮಾಡಿರೋದು ನೀವು ಗಮನಿಸ್ತಾ ಇದ್ದೀರ. ಸೊ ಏನು ನಡೀತಾ ಇದೆ? ಯುದ್ಧ ಹಾಗಿದ್ರೆ ಮುಂದುವರಿಯುತ್ತಾ? ಯುದ್ಧ ನಿಲ್ಲುವ ಲಕ್ಷಣ ಇಲ್ವಾ? ಈ ಮಾತುಕತೆ ಒಪ್ಪಂದ ಸಂಧಾನ ಹಾಗಿದ್ರೆ ಇದೆಲ್ಲ ಸುಮ್ಮನೆ ನೆಪ ಮಾತ್ರಕ್ಕೆ, ಮೇಲ್ನೋಟಕ್ಕೆ ಮಾತ್ರನಾ ಅನ್ನೋ ಪ್ರಶ್ನೆಗಳು ಇದೀಗ ಹುಟ್ಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಅಮೆರಿಕದ ಸಿದ್ಧತೆ, ಒಂದು ಕಡೆಯಲ್ಲಿ ಹತ್ತಿರ ಬನ್ನಿ ಅಂತ ಹೇಳ್ತಾ ಇರೋದು ಇರಾನ್. ಸೇನಾ ಅಧಿಕಾರಿಯೇ ಈ ಒಂದು ಟ್ವೀಟ್ ಮಾಡಿರೋದನ್ನು ನೀವು ನೋಡ್ತಾ ಇರ್ಬೋದು. ಅಮೆರಿಕದ ಸೇನೆಗೆ ನೇರವಾಗಿ ಇರಾನ್ನಿಂದ ಈ ಮುಖಾಂತರವಾಗಿ ಸೇನೆ ಈ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇರೋದು, ಸೇನೆ ಹತ್ರಕ್ಕೆ ಬನ್ನಿ ಅಂತ. ಸೇನಾ ಅಧಿಕಾರಿ ಅಲಿ ಅಕ್ಬರ್ ಅಹಮದಿಯನ್ ಈ ಒಂದು ಟ್ವೀಟನ್ನು ಮಾಡಿದ್ದಾರೆ.